ನಮಸ್ತೆ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ಮುರ್ರಾ ಬಫೆಲೋ ಬ್ರೀಡು. ನೀವು ಯಾವ್ಯಾವ ಬಫೆಲೋ ಬ್ರೀಡ್ಸ್ ಬಗ್ಗೆ ಕನ್ಫ್ಯೂಸ್ ಆಗ್ತೀರಾ ಅಂದರೆ, ಒಂದು ಮುರ್ರಾ ತಳಿ, ಸುರ್ತಿ, ಮೆಹಸಾನ, ಬದ್ವಾರಿ ಅಂತ ಒಂದು ತಳಿ ಬರುತ್ತೆ, ಮತ್ತು ನೀಲಿ ರವಿ. ಇವು ನಾಲ್ಕು ಮತ್ತು ಇಷ್ಟು ಏನು ಬ್ರೀಡ್ಸ್ ಇದಾವಲ್ಲ, ಇದ್ರ ಬಗ್ಗೆ ನೀವು ನೋಡ್ತಿರಂಗೆ ನೀವು ಕನ್ಫ್ಯೂಸ್ ಆಗ್ತೀರಾ ಯಾವ ಥರ ಅಂತ. ನಾನು ಒಂದೊಂದ್ರದ್ದೇ ಒಂದು ಐಡೆಂಟಿಫೈ ಮಾಡಲಿಕ್ಕೆ ಈಸಿಯಾಗಿರ್ತಕ್ಕಂಥ ಫೀಚರ್ಸ್ಗಳು ಹೇಳ್ಕೊಡ್ತೀನಿ. ನೀವು ನೋಡ್ತಾ ಇರ್ತಕ್ಕಂಥದ್ದು ಮುರ್ರಾ ಬ್ರೀಡು. ಮುರ್ರಾ ಬ್ರೀಡಲ್ಲಿ ನೀವು ನೋಡ್ತಿರಂಗೆ ಏನು ಐಡೆಂಟಿಫೈ ಮಾಡಬೇಕು ಅಂತ ಅಂದರೆ, ನೋಡಿ ಇದು ಏನು ಆರ್ಮ್ಸ್ ಅಂತ ಏನು ಕರಿತೀವಿ, ಕೊಂಬುಗಳು ಟೈಟ್ಲಿ ಕರ್ವ್ಡ್ ಆಗಿರುತ್ತೆ. ಈ ತಲೆಯಿಂದ ಇಮಿಡಿಯೇಟ್ ಕರು ಬಿಗಿಯಾಗಿ ಸುತ್ತಿರೋ ಥರ ನಿಮ್ಗೆ ಕಾಣುತ್ತೆ. ಐಡೆಂಟಿಫೈ ಮಾಡ್ಬೋದು, ನೋಡಿದ ತಕ್ಷಣ ಕಾಣುತ್ತೆ. ಆದರೆ ಬೇರೆ ಬ್ರೀಡ್ಗಳು ಏನು ಹೇಳ್ತೀನಿ, ಸೂರ್ತಿ ಅಂತ ಏನು ಹೇಳ್ತೀವಲ್ಲ, ಅದರಲ್ಲಿ ಈ ರೀತಿ ಇರೋದಿಲ್ಲ. ಅದರಲ್ಲಿ ಸಿಕಲ್ ಶೇಪ್ಡ್ ಇರುತ್ತೆ, ಸಿಕಲ್ ಶೇಪ್ಡ್ ಆರ್ಮ್. ಈ ಸಿಕಲ್ ಶೇಪಲ್ಲಿ ಕುಡುಗೋಲ್ ಶೇಪಲ್ಲಿ ನೀವು ಕೊಂಬನ್ನು ನೋಡ್ಬೋದು. ಆದರೆ ಮುರ್ರಾದಲ್ಲಿ ಈ ಟೈಟ್ಲಿ ಕರ್ವ್ಡ್ ಬಿಗಿಯಾಗಿ ಸುತ್ತಿರ್ತಕ್ಕಂತಹ ಕೊಂಬುಗಳನ್ನು ನೋಡ್ಬೋದು. ಮತ್ತು ಅದನ್ನು ಬಿಟ್ಟರೆ ಬೇರೆ ಇನ್ನೇನು ಡಿಫ್ರೆನ್ಸು ಕಾಣಲ್ಲ ನಿಮಗೆ ಮುರ್ರಾ ಮತ್ತು ಸೂರ್ತಿನಲ್ಲಿ. ಮೆಹಸಾನ ಅಂತ ಒಂದು ಹೇಳಿದ್ನಲ್ಲ, ಮೆಹಸಾನ ಕೂಡ ನಿಮ್ಗೆ ಇದೇ ರೀತಿ ಕಾಣುತ್ತೆ. ಅದು ಸ್ವಲ್ಪ ಬಾಡಿ ಶೈನಿಂಗ್ ಬರುತ್ತೆ. ಮತ್ತು ನೀಲಿ ರವಿ ಅಂತ ಇನ್ನೊಂದು, ಅದರಲ್ಲಿ ಯಾವ ರೀತಿ ಅಂದರೆ ಅದರ ಕಣ್ಣುಗಳು ವೈಟ್ ಕಲರ್ ಇರುತ್ತೆ, ಮತ್ತು ಮುಖದ ಹತ್ರನೂ ಕೂಡ ಒಂದು ವೈಟ್ ಕಲರ್ ಪ್ಯಾಚಸ್ ಕಾಣುತ್ತೆ. ಅದನ್ನು ನೋಡಿದಂಥ ಸಂದರ್ಭದಲ್ಲಿ ನೀವು ಅದನ್ನು ನೀಲಿ ರವಿ ಅಂತ ಐಡೆಂಟಿಫೈ ಮಾಡ್ಬೋದು. ಮತ್ತು ಬದ್ವಾರಿ ಅಂತ ಬರುತ್ತೆ. ಬದ್ವಾರಿಗೆ ಐಡೆಂಟಿಫಿಕೇಷನ್ ಕ್ಯಾರೆಕ್ಟರ್ ಯಾವ ಥರ ಅಂತ ನಾನು ನೆಕ್ಸ್ಟ್ ಒಂದು ಗೋಶಾಲೆಗೆ ಹೋಗ್ತಾ ಇದ್ದೀನಿ ಕರ್ನಾಟಕದಲ್ಲಿ, ಅಲ್ಲಿ ತೋರಿಸ್ತೀನಿ ಯಾವ್ಯಾವ ರೀತಿ ಇರುತ್ತೆ ಅಂತ. ಇಷ್ಟು ಜ್ಞಾಪಕ ಇಟ್ಕೊಳ್ಳಿ. ಬದ್ವಾರಿನೂ ಕೂಡ ಇದೇ ಥರ ಕಾಣುತ್ತೆ, ಆದರೆ ಕೊಂಬಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ನಾನು ತೋರಿಸ್ತೀನಿ ಅದು ಯಾವ ರೀತಿ ಇದೆ ಅಂತ. ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಮುರ್ರಾ ತಳಿ. ಮತ್ತು ನೆಕ್ಸ್ಟ್ ಬರ್ತಕ್ಕಂಥ ಸಂದರ್ಭದಲ್ಲಿ ಯಾವ್ಯಾವ ಬ್ರೀಡ್ಸ್ ಬಗ್ಗೆ ನೀವು ಕನ್ಫ್ಯೂಸ್ ಆಗ್ತೀರಾ ಅಂದರೆ,